ಶಿಖಂಡಿ ಅನ್ನೋ ಮೂವಿಗೆ. ಸೊ ಈ ಮೂವಿ ಬಂದ್ಬಿಟ್ಟು ಒಂದು ತುಂಬ ಒಳ್ಳೆ ಕಾನ್ಸೆಪ್ಟ್ ಇದೆ. ಬಿಕಾಸ್ ಮಂಗಳಮುಖಿ ಅವರ ಸ್ಟ್ರೆಂತು, ಅವ್ರ ಪವರ್ ಏನು ಅಂತ ಈ ಮೂವಿನಲ್ಲಿ ತೋರಿಸಿದ್ದಾರೆ. ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಇದೇ ಥರ ಇನ್ನೂ ತುಂಬ ಚೆನ್ನಾಗಿರೋ ಸ್ಕ್ರಿಪ್ಟ್ ಮೂವಿ ಮಾಡಿ ಆ್ಯಂಡ್ ಈ ಮೂವಿ ತುಂಬ ಚೆನ್ನಾಗಿ ಹೋಗಲಿ ಅಂತ ಹಾರೈಸ್ತೀನಿ. ಆ್ಯಂಡ್ ತುಂಬಾ ಚೆನ್ನಾಗಿದೆ. ಆಲ್ ದ ಬೆಸ್ಟ್, ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಮೂವಿ ತುಂಬ ಚೆನ್ನಾಗಿದೆ. ಇತ್ತೀಚಿನ ದಿನಗಳಲ್ಲಿ ತುಂಬ ಕಮ್ಮಿ ಮೂವಿಗಳು ನೋಡೋಕ್ಕೆ ಸಿಗ್ತಾ ಇರೋದು. ಅದರಲ್ಲಿ ಶಿಖಂಡಿ ಕೂಡ ತುಂಬ ಚೆನ್ನಾಗಿದೆ ಮೂವಿ. ಹೇಗೆ ಟೈಮ್ ಹೋಯಿತು ಅಂತಲೇ ಗೊತ್ತಾಗಲ್ಲ. ಒಳ್ಳೆ ಮೂವಿ ಇದೆ, ಒಳ್ಳೆ ಕಥೆ ಇದೆ, ಒಳ್ಳೆ ಸ್ಟೋರಿನೇ ಹೇಳ್ತಿದ್ದಾರೆ. ಸುಮಾರು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲೆಲ್ಲ ತೋರಿಸಿದ್ದಾರೆ. ತಾಯಿ ಯಲ್ಲಮ್ಮನ ಬಗ್ಗೆ ತೋರಿಸಿದ್ದಾರೆ. ಒಂದು ಒಳ್ಳೆ ಮೆಸೇಜ್ ಕೊಡುವಂಥ ಮೂವಿ. ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ಮೂವಿ. ಒಂದು ಫ್ಯಾಮಿಲಿ ಕಂಟೆಂಟ್ ಅಂತ ಹೇಳ್ಬೋದು. ಒಂದು ಮಂಗಳಮುಖಿಯ ದೈವಶಕ್ತಿ ಏನು ಅಂತೇಳಿ ನಮ್ಮ ಗುರುಮೂರ್ತಿ ಸುನಾಮಿ ಅವರು ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ನಾವು ಕೇಳ್ಕೊಳ್ಳೋದಿಷ್ಟೇ, ಕನ್ನಡ ಸಿನಿಮಾಗಳು ಎಲ್ಲ ಸಿನಿಮಾಗಳು ಚೆನ್ನಾಗಿ ಓಡಬೇಕಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಕುಟುಂಬ ಸಮೇತರಾಗಿ ಬಂದು ಈ ಸಿನಿಮಾವನ್ನು ನೋಡಿ. ಆಮೇಲೆ ಹೆಚ್ಚಿಗೆ ಇದರಲ್ಲಿ ಮಂಗಳಮುಖಿ ಅವ್ರ ಬಗ್ಗೆ ಒಂದು ತುಂಬ ವಿಶೇಷವಾಗಿ ಇದನ್ನು ಒಂದು ತಿಳಿಸಿದ್ದಾರೆ. ಇಂಥ ಸಿನಿಮಾಗಳು ತುಂಬ ದಿನ ಆಗಿತ್ತು ಬರದೆ. ಈ ಒಂದು ಕಂಟೆಂಟರ್ ಅಂತ ಒಂದು ಸಿನಿಮಾ ಅಂತೇಳಿ ನಾನು ಮನಸ್ಸಾರೆ ಕೇಳ್ಕೊತಾ ಇದ್ದೀನಿ. ಒಂದು ವಿಶೇಷವಾದ ಒಂದು ಪಾತ್ರ, ಎಲ್ಲರೂ ಪ್ರತಿಯೊಬ್ಬ ಕಲಾವಿದನು ಶಿಖಂಡಿ ಅನ್ನೋ ಸಿನಿಮಾ ಇವತ್ತು ಒಂದು ಪ್ರಯತ್ನ ಪಟ್ಟಿದ್ದಾರೆ. ಆ ಪ್ರೊಡ್ಯೂಸರಿಂದ ಇರಲಿ, ಡೈರೆಕ್ಟ್ರಿಂದ ಇರಲಿ, ಕ್ಯಾಮ್ರಾಮನ್ ಆ್ಯಂಡ್ ಎಲ್ಲ ನಮ್ಮ ಆರ್ಟಿಸ್ಟ್ಗಂತೂ ಹ್ಯಾಟ್ಸ್ ಆಫ್ ಹೇಳಬೇಕು. ಪ್ರತಿಯೊಬ್ಬರು, ಯಾರೇ ನಮ್ಮ ನೀತು ಅವರು ಇರ್ಬೋದು, ನಿಖಿತಾ ಸ್ವಾಮಿ ಅವರು ಇರ್ಬೋದು, ಬೇರೆ ನನ್ನ ಸ್ನೇಹಿತರು ಇರ್ಬೋದು, ಬಳ್ಳಾರಿ ಚಾಂದಿನಿ ಅವರು ಇರ್ಬೋದು, ಅದೇ ರೀತಿ ನಮ್ಮ ಗುರುಮೂರ್ತಿಯವರು, ನಮ್ಮ ಡೈರೆಕ್ಟ್ರು. ಏನಂದರೆ ನಾನು ಹ್ಯಾಂಡಿ ಆಗಿದ್ದೀನಿ ಅನ್ನೋದು ಬೇಡ, ಹ್ಯಾಂಡಿಕ್ಯಾಪ್ ಆಗಿದ್ರು ಒಂದು ಕಥೆ ಮಾಡಿ ಒಂದು ಸಿನಿಮಾ ಒಂದು ತೆರೆಗೆ ತರೋದಿದೆಯಲ್ಲ. ಸೊ ಆಲ್ ದಿ ಬೆಸ್ಟ್ ಅಣ್ಣ, ಒಳ್ಳೆಯದಾಗಲಿ. ನಿಮ್ಮ ಹೆಜ್ಜೆಯಲ್ಲಿ ನಾವು ಒಂದು ಹೆಜ್ಜೆ ಆಗಿರ್ತೀವಿ. ಒಂದು ಪ್ರಯತ್ನ ಮಾಡಿದ್ರೆ ತಪ್ಪು ಸರಿ ಎಲ್ಲ ಸಿನಿಮಾಲೂ ಇರ್ತವೆ. ಆದರೆ ನೀವು ಅದನ್ನು ಹುಡ್ಕೊಂಡು ಒಂದು ಹೇಳಿದ್ರು ಧರ್ಮ ಅಧರ್ಮ ಒಂದು ವಿಚಾರ ಇಟ್ಕೊಂಡು ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿದ್ರೆ ಆಲ್ ದಿ ಬೆಸ್ಟ್, ಸಕ್ಸಸ್ಫುಲ್ ಆಗಲಿ. ಶಿಖಂಡಿ ಟೀಮ್ ಆಲ್ ದಿ ಬೆಸ್ಟ್. ಎಲ್ಲ DOPಗೂ ಆ್ಯಂಡ್ ಯುವ ಆಲ್ ದಿ ಬೆಸ್ಟ್. ಮೈಸೂರು ಹುಡುಗ ಸಖತ್ ಬ್ಯೂಟಿಫುಲ್ಲಾಗಿ ಇನ್ನೂ ಚೆನ್ನಾಗಿ ಬೆಳೀಲಿ, ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡ್ತಾ ಇರಲಿ, ಸಕ್ಸಸ್ಫುಲ್ ಆಗಿ ಅಂತ ಹೇಳ್ತೇವೆ. ಒನ್ಸ್ ಅಗೇನ್ ಲವ್ ಯು ಆಲ್ ದಿ ಬೆಸ್ಟ್ ಶಿಖಂಡಿ ಟೀಮ್. ಆ್ಯಂಡ್ ಇವತ್ತು ಶಿಖಂಡಿ ಮೂವಿಗೆ ಬಂದಿದ್ದೆ. ನನಗೆ ಮೂರು ಸಲ ಗುಸ್ ಬಂಪ್ಸ್ ಬಂತು. ಅಂದರೆ ಅಷ್ಟು ಇದಾಗಿ ಕಿನ್ನಲ್ ರಾಜ್ ಅವ್ರ ಸಾಂಗ್ ಆಗಲಿ, ಆಮೇಲೆ ಹೀರೋ ಸರ್ದು ಆ್ಯಕ್ಟಿಂಗ್ ಆಗಲಿ, ಮಿಕ್ದವ್ರದ್ದು ಆ್ಯಕ್ಟಿಂಗ್ ಆಗಲಿ, ಅಂದರೆ ಇವರೆಲ್ಲ ಬರೋವರೆಗೂ ಒಂಥರ ಇತ್ತು. ಇಂಟರ್ವೆಲ್ ಆದಮೇಲೆ ನೆಕ್ಸ್ಟ್ ಲೆವೆಲ್ ಇತ್ತು ಅಂತಲೇ ಹೇಳ್ಬೋದು. ನಾನು ಇಂಟರ್ವೆಲ್ಗೆ ಒಂದು ಫಂಕ್ಷನ್ ಇತ್ತು, ಎದ್ದೊಟ್ಟೋಗ್ಬಿಡೋಣ ಅಂತ ಫ್ರಂಟ್ ರೋಲ್ ಕೂತಿದ್ದೆ. ಆಮೇಲೆ ಮೇಡಮ್ ಹೇಳಿದ್ರು ಇಂಟರ್ವೆಲ್ ಆದಮೇಲೆ ನೋಡಿ ಯಾವ ಥರ ಇದೆ ಅಂತ. ಆದರೆ ಇವ್ರು ಹೇಳಿದ್ಕಿಂತ ಜಾಸ್ತಿನೇ ಇತ್ತು, ಅಷ್ಟು ಚೆನ್ನಾಗಿತ್ತು ಮೂವಿ. ನನಗಂತೂ ತುಂಬ ಇಷ್ಟ ಆಯಿತು. ಎಲ್ಲರೂ ಥಿಯೇಟ್ರಿಗೆ ಬಂದೆ ನೋಡಿ. ನಾನಿವತ್ತು ಏನೋ ಕೆಲಸ ಇದ್ದರೆ ಇವತ್ತು ಫುಲ್ ಮೂವಿ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಇಷ್ಟರಲ್ಲೇ ಮುಗಿಸ್ತೀನಿ, ಯಾಕಂದರೆ ಇನ್ನೂ ಎಲ್ಲರೂ ಮಾತಾಡಬೇಕು. ಮೂವಿ ಅಂತೂ ಸೂಪರ್ ಆಗಿತ್ತು. ಥ್ಯಾಂಕ್ ಯು. ಶಿಖಂಡಿ ಸಿನಿಮಾ ಹೆಸರು ತಕ್ಕ ಹಾಗೆ ಹೈಲೈಟಿಂಗ್ ಆಗಿರುವಂಥವ್ರು ಅದೇ 7 ಜನ. ತುಂಬ ಒಂದು ವಿಭಿನ್ನವಾದ ಪಾತ್ರದಲ್ಲಿ ನಾನು ನೀತು ಅವ್ರನ್ನ ನೋಡಿದೆ. ಆ್ಯಕ್ಚುಲಿ ನೀತು ಅವ್ರನ್ನ ನೋಡಬೇಕು ಅಂತ ಬಂದಿದ್ದು. ನೀತು ಅವ್ರನ್ನ ನೋಡ್ತಾ ಪಕ್ಕದಲ್ಲಿದ್ದಿದ್ದು ರಾಘು ಅವ್ರನ್ನ ನಾನು ತುಂಬ ಇಷ್ಟಪಟ್ಟೆ. ರಾಘು ಅವರ ಒಂದು ವೈಬ್ರೇಷನ್ ಏನಿದೆಯಲ್ಲ, ಅವರ ಸೀನ್ಸ್ ಅಥವಾ ಶಾರ್ಟ್ಸ್ ಬಂದಾಗ ಐ ರಿಯಲಿ ಲೈಕ್ ಇಟ್ ಪರ್ಸ್ನಲಿ. ಆ್ಯಂಡ್ ಅಫ್ಕೋರ್ಸ್ ನೀವು ತುಂಬ ಚೆನ್ನಾಗಿ ಮಾಡಿದ್ದೀರಾ. ಅಂದರೆ ಆ 7 ಜನ ತುಂಬ ಹೈಲೈಟಿಂಗ್ ಪೋರ್ಷನ್ ಅಂತ ಹೇಳ್ಬೋದು. ಅದು ಬಿಟ್ಟರೆ ಫಸ್ಟ್ ಹಾಫ್ನಲ್ಲಿ ನಾನು ತುಂಬ ನಯನ ಅವ್ರ ಪೋರ್ಷನ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಅಂದರೆ ಅದ್ರ ಜೊತೆಗೆ ಸುತ್ತಮುತ್ತ ಇವರು ವಿಜಯ್ ಚಂಡೂರ್ ಅವ್ರು ಇರ್ಬೋದು ಅಥವಾ ಜೊತೆಲಿದ್ದಂಥ ಅಷ್ಟು ಜನ ಎಷ್ಟು ಎಂಜಾಯ್ಮೆಂಟ್ ಕೊಡ್ತಾರೆ ಅಂತಂದರೆ ನಾವು ಯಾರನ್ನು ನೋಡಿದ್ರೂ ನಗು ಬರುತ್ತೆ ಆ ಥರದ್ದು. ಅಂದರೆ ಫಸ್ಟ್ ಹಾಫ್ಗೂ ಸೆಕೆಂಡ್ ಹಾಫ್ಗೂ ದೇರ್ಸ್ ಅ ಲಾಟ್ ಆಫ್ ಹ್ಯೂಜ್ ಡಿಫ್ರೆನ್ಸ್. ಸೊ ತುಂಬ ಚೆನ್ನಾಗಿ ಮಾಡಿದ್ದೀರಾ ಪ್ರತಿಯೊಬ್ಬರೂ. ಎಲ್ಲ ಒಳ್ಳೆಯದಾಗಲಿ.